ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ ನಾವು ಭದ್ರಾವತಿ ತಾಲೂಕಲ್ಲಿ ಒಂದು ತೋಟದಲ್ಲಿದ್ದೀವಿ. ಸಾಮಾನ್ಯವಾಗಿ ಹೇಳ್ತೀವಿ ಇಂಟರ್ ಕ್ರಾಪ್ ಮಾಡಿ ನೀವು ಅಡಿಕೆಗೆ ಕಾಳು ಮೆಣಸನ್ನ ಹಬ್ಬಿಸಿ ಅಂತಿದ್ದೀವಿ ಹೇಳ್ತೀವಿ. ಆದರೆ ಇಲ್ಲಿ ನೋಡಿ ಈ ಕಾಳು ಮೆಣಸಿನ ಗಿಡ ಎಷ್ಟು ಚೆನ್ನಾಗಿ ಹಬ್ಬಿದೆ. ಅಡಿಕೆಗೆ ಹೆಚ್ಚು ಕಮ್ಮಿ 30-40 ಅಡಿಯಷ್ಟು ಎತ್ತರದಲ್ಲಿ ಕಾಳು ಮೆಣಸು ಹಬ್ಬಿದೆ. ಎಲ್ಲ ಮರಕ್ಕೆ, ಒಂದು ಮರಕ್ಕಲ್ಲ, ಅಲ್ಲಿ ನೋಡಿ, ಆ ಮರ ನೋಡಿ, ಪಕ್ಕದಲ್ಲಿ ನೋಡಿ, ಆ ಕಡೆ ನೋಡಿ, ಎಲ್ಲ ಮರದಲ್ಲೂ ಕೂಡ ಕಾಳು ಮೆಣಸು 30-40 ಅಡಿಗಿಂತ ಹೆಚ್ಚಾಗಿ ಹಬ್ಬಿದೆ. ಮತ್ತು ಒಳ್ಳೆ ಫಸಲು ಕೂಡ ಕಚ್ಚಿದೆ. ಅದು ಈಗ ಆಲ್ರೆಡಿ ಫಸಲು ತೆಗ್ದಿದ್ದಾರೆ ಅವರು. ನೋಡಿ ಈ ಮರದಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೀವಲ್ಲ ಕಾಳು ಮೆಣಸು, ಎಲ್ಲ ಫಸಲು ಕಚ್ತಾ ಇದ್ದೀನಿ. ಸೊ ಈ ಥರ ಕಾಳು ಮೆಣಸನ್ನು ಕೂಡ ನೀವು ದೊಡ್ಡ ಮಟ್ಟದಲ್ಲಿ ಬೆಳಿಬೋದು ಅಂತ ಹೇಳ್ತಾ ಇರೋದು. ನಾವು ಅನ್ಕೊತೀವಲ್ಲ ಕಾಳು ಮೆಣಸು ಬೇಗ ಹೋಗ್ಬಿಡುತ್ತೆ ಅಂತ, ಹೋಗಲ್ಲ. ನಾವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಕಾಳು ಮೆಣಸು ತುಂಬ ಬರುತ್ತೆ. ನೋಡಿ 30-40 ಅಡಿ ಎತ್ತರ ಇದೆ ಮತ್ತು ಚೆನ್ನಾಗಿದೆ, ಒಳ್ಳೆ ಫಸಲು ಕಚ್ತಾ ಇದೆ. ಸೊ ಇದು ನಿಮಗೆ ಒಳ್ಳೆ ಆದಾಯ ಕೊಡುತ್ತೆ, ತುಂಬ ಈಸಿಯಾಗಿ ಕೂಡ ನೀವು ಬೆಳಿಬಹುದು. ಇದು ಒಂದು ಅಂತರ ಬೆಳೆ ಅಡಿಕೆಗೆ. ಹಾಗಾಗಿ ನೀವೆಲ್ಲ ಕಡೆ ಮಾಡ್ಬೋದು. ಒಳಗಿರೋ ಅಷ್ಟು ಸಂಪೂರ್ಣ ಅಡಿಕೆಗೂ ಕೂಡ ಕಾಳು ಮೆಣಸು ಹಬ್ಸಿದ್ದಾರೆ. ಕಾಣಿಸ್ತಾ ಇದೆ ಅಲ್ವಾ ಈ ವಿಡಿಯೋದಲ್ಲಿ ನೋಡಿ. ಸಂಪೂರ್ಣವಾಗಿ ಎಲ್ಲ ಮರಗಳಲ್ಲಿ ಕೂಡ 30-40 ಅಡಿ ಎತ್ತರದಷ್ಟು ಕಾಳು ಮೆಣಸು ಹಬ್ಬಿದೆ. ಹಾಗಾಗಿ ನೀವು ಕಾಳು ಮೆಣಸನ್ನು ಕೂಡ ಒಂದು ಉಪಬೆಳೆಯಾಗಿ ಅಥವಾ ಅಂತರ ಬೆಳೆಯಾಗಿ ಬೆಳೆದು ಒಳ್ಳೆ ಆದಾಯ ಕೂಡ ಗಳಿಸ್ಬೋದು. ಇದೇ ಆದಾಯ ಸಾಕು ನಿಮಗೆ. ನಿಮ್ಮ ಈಗ ಕಾಳು ಮೆಣಸು ಆದಾಯದಿಂದ ತೋಟ ಸಂಪೂರ್ಣ ಮೇಂಟೈನ್ ನೀವು ಮಾಡಬಹುದು. ಅಡಿಕೆಯಲ್ಲಿ ಏನು ಫಸಲು ಬರುತ್ತೆ ಅದು ನಿಮ್ಮ ಹೆಚ್ಚಿನ ಲಾಭಾಂಶವಾಗಿ ನೀವು ಉಳಿಸ್ಕೋಬೋದು. ಹಾಗಾಗಿ ರೈತರು ಕೂಡ ಈ ಥರ ಒಂದು ಅಂತರ ಬೆಳೆಗಳನ್ನ ಆದಂತಹ ಒಂದು ಕಾಳು ಮೆಣಸನ್ನು ನೀವು ಮಾಡೋಕ್ಕೆ ಒಂದು ಆಸಕ್ತಿ ವಹಿಸಿದ್ದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ, ನಮಸ್ಕಾರ.